ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 15 ಎಕರೆ ಲ್ಯಾಂಡ್ ಸ್ನೇಹಿತರೆ. 15 ಎಕರೆ ಇದೆ. ಇಲ್ಲಿ ಭತ್ತ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ಭತ್ತಕ್ಕೆ ಯಾವಾಗಲೂ ಹೆಚ್ಚು ನೀರಾವರಿ ಬೇಕು. ನಮಗೆ ಡ್ರಿಪ್ಪಲ್ಲಿ ಭತ್ತನ ಬೆಳೆಯೋಕ್ಕಾಗಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಡ್ರಿಪ್ಪಲ್ಲಿ ಬೆಳೆದ್ರೂ ನಿಮಗೆ ಅಂಥ ಇಳುವರಿ ಬರಲ್ಲ. ಹೆಚ್ಚು ನೀರಾವರಿ ಇದ್ದರೆ ಮಾತ್ರ ನಮಗೆ ಭತ್ತ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಬೆಲೆನೂ ಬರುತ್ತೆ ನಿಮಗೆ ಸ್ನೇಹಿತರೆ. ನಿಮಗೆ ಇದು 15 ಎಕರೆ ಇದೆಯಲ್ಲ ಸ್ನೇಹಿತರೆ, ಇದು ನಿಮಗೆ ಮರಳು ಮಿಶ್ರಿತ ಮಣ್ಣು, ವಿಲೇಜ್ ಅಟ್ಯಾಚ್ಮೆಂಟ್ ಇದೆ, ವಿಲೇಜ್ಗೆ ಟಚ್ ಇದೆ. ಇವರು 15 ಎಕರೆಗೂ ಫೆನ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಗಾದ್ರೆ ವಿಲೇಜ್ ಟಚ್ ಅಂತೂ ಇದೆ. ಲೇಬರ್ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇವರು 15 ಎಕರೆ ಬೆಳೀತಾ ಇದ್ದಾರೆ ಭತ್ತನ ಅಂತಂದರೆ ಯೋಚನೆ ಮಾಡಿ, ಇಲ್ಲಿ ನೀರಾವರಿ ಎಷ್ಟು ಚೆನ್ನಾಗಿದೆ ಅಂತ. 3 ಬೋರ್ ಇದೆ, 3 ಬೋರಿಂದ 15 ಎಕರೆ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ ಇವರು. ಒಳ್ಳೆ ನೀರಾವರಿ. ನಿಮಗೆ ನಂಜನಗೂಡಿಗೆ 8 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇದು ನಂಜನಗೂಡಿಂದ ನಿಮಗೆ 8 ಕಿಲೋಮೀಟ್ರ್ ಇದೆ ಇದು. ಇವರು ಪರ್ ಎಕರ್ 30 ಲ್ಯಾಕ್ ಹೇಳ್ತಾ ಇದ್ದಾರೆ. ನಿಮಗೆ ಇದರಲ್ಲಿ ಒಂದು ಶೆಡ್ ಇದೆ ಸ್ನೇಹಿತರೆ. ನಿಮಗೆ ನೋಡಿ, ಇದು ವಿಲೇಜ್ ಅಟ್ಯಾಚ್ಮೆಂಟ್ ಇರುವ ಮನೆಗಳು ಕಾಣೋದಲ್ಲಿದ್ದಾರೆ. ನಿಮಗೆ ಇಲ್ಲೊಂದು ಸಿಂಪಲ್ ಒಂದು ಶೆಡ್ ಇದೆ, 2 ಮೋಟ್ರು ಪುಟ್ಟ ಮನೆಗಳಿದ್ದಾವೆ ನೋಡಿ. ಇಲ್ಲಿ ನೀರು ತುಂಬ ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ನಾವು ನಿಮಗೆ ಮರಳು ಮಿಶ್ರಿತ ಮಣ್ಣು ಕಂಡು ಬರೋದು ಸಾಮಾನ್ಯವಾಗಿ ಅತಿ ವಿರಳ. ಯಾಕೆಂದರೆ ಇದು ಒಳ್ಳೆ ಫಲವತ್ತತೆ ಮಣ್ಣು. ನೀವು ಏನು ರೆಡ್ ಸಾಯಿಲ್ಲು ಅಂತ ತಿಳ್ಕೊತೀರೋ ಅದಕ್ಕಿಂತ ಒಳ್ಳೆ ಉತ್ತಮವಾದ ಮಣ್ಣು ಅಂತಂದರೆ ನಿಮಗೆ ಮರಳು ಮಿಶ್ರಿತ ಮಣ್ಣು ಸೂಪರಾಗಿರುತ್ತೆ. ನಾವು ಏನೇ ಬೆಳೆ ಬೆಳಿಬೇಕಾದ್ರೂ ನಾವು ಇಲ್ಲಿ ಚಿನ್ನ ಬೆಳೆದಂಗೆ ಬೆಳಿಬೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಇವರು ಹೇಳೋ ರೀತಿ ಪ್ರಕಾರವಾಗಿ ಇಲ್ಲಿ ಒಂದು 5 ಅಡಿ 6 ಅಡಿ ನಾವು ತೋಡಿದ್ರೆ ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಕೂಡ ಅಡಿಲಿದೆ ಅನ್ನೋ ಮಾಹಿತಿ ಹೇಳ್ತಾ ಇದ್ದಾರೆ. ನಮಗೆ ಇದು ಅಡಿಗೆ ಹೋದರೆ ಇದು ಪ್ಯೂರ್ ರೆಡ್ ಸಾಯಿಲ್ ಅಂತ ನೋಡಿ. ವಿಲೇಜ್ ನಿಮಗೆ ಅಟ್ಯಾಚ್ಮೆಂಟೇ ಇದೆ, ಧಾರವಾಡ ಪಾಯಿಂಟ್ ಬರುತ್ತೆ. ನಂಜನಗೂಡಿಂದ ನಿಮಗೆ 8 ಕಿಲೋಮೀಟರ್ ಸ್ನೇಹಿತರೆ, ಆಯಿತಾ. 15 ಎಕರೆ ಇದೆ. ನಾವು ಇಲ್ಲಿ ಬೇಕು ಅಂದರೆ ತೋಟ ಬೇಕಾದ್ರೂ ಮಾಡ್ಕೋಬೋದು. ನೀರು ನಿಮ್ಗೆ ಯಥೇಚ್ಛವಾಗಿದೆ ಅಂತಂದಮೇಲೆ ನಾವೇನು ಹೇಳೋ ಅಷ್ಟಿಲ್ಲ. ನೇರ ರೈತರು ಸ್ನೇಹಿತರೆ. ಆಮೇಲೆ ನಿಮಗೆ ನೇರ ರೈತರ ಸ್ನೇಹಿತರೆ, ಡೈರೆಕ್ಟಾಗಿ ಮಾತಾಡ್ಬೋದು. ಸ್ವಲ್ಪ ಮೆಗಶಬಲ್ ಆಗುತ್ತೆ, ಅತಿ ಕಡಿಮೆ ಆಗೋಲ್ಲ. ಈ ಏರಿಯಾಗಳಲ್ಲಿ ರೇಟ್ ಏನಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆದರೆ 15 ಎಕರೆ ಇರೋದ್ರಿಂದ ಅವರು ಒಂದು ಅಂದಾಜು 30 ಲ್ಯಾಕ್ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಆಯಿತಾ. ನಾವು ಕೂಡ ಇಲ್ಲಿ ಅಡಿಕೆ, ತೆಂಗು, ನಮಗೆ ಯಾವ ಗಿಡ ಬೇಕು ಆಗ ಸಮೃದ್ಧಿಯಾಗಿ ಸಖತ್ತಾಗಿ ಬೆಳಿಬೋದು ನಾವಿಲ್ಲಿ. ವಾತಾವರಣ ನಿಮ್ಗೆ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ಪೊಲ್ಯೂಷನ್ ಇಲ್ಲ ನಿಮ್ಗೆ ಜಾಸ್ತಿ. ಇಲ್ಲಿ ನಿಮಗೆ ಪೊಲ್ಯೂಷನ್ ಇಲ್ಲ ನೋಡಿ, ಹಚ್ಚು ಹಸಿರಾಗಿ ನಿಜವಾಗ್ಲೂ ಒಂದು ಲೆವೆಲಾಗಿ ಭೂಮಿ ಇದ್ಕೊಂಡು ಇಷ್ಟು ನೀಟ್ನೆಸ್ಸಾಗಿ ಎಷ್ಟು ಚೆನ್ನಾಗಿದೆ. ಭತ್ತ ಹೆಂಗೆ ಹಾಕಿದ್ದಾರೆ, ಇಷ್ಟು ಚೆನ್ನಾಗಿ ಅದ್ಭುತವಾಗಿ ವ್ಯವಸಾಯ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಂಡು ಸ್ನೇಹಿತರೆ. ಒಂದು 50 ಫಲ ಕೊಡುವಂತಹ ತೆಂಗಿನ ಮರಗಳಿದೆ, ಒಂದು ಮಾವಿನ ಮರ ಕೂಡ ಇದೆ ಇದರಲ್ಲಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಿಮಗೆ ತೋಟ ಮಾಡಿಕೊಂಡ್ರೂ ಪರವಾಗಿಲ್ಲ, ಇಲ್ಲ ಭತ್ತನ ಬೆಳಿತೀನಂದ್ರೂ ಪರವಾಗಿಲ್ಲ, ಇಲ್ಲ ಸ್ವಲ್ಪ ಭತ್ತ ಬೆಳೆಯೋಕೆ ಇಟ್ಕೊಂಡು ಇವತ್ತು ನಾವು ಎಲ್ಲೇ ನೋಡಿದ್ರೂ ಗೊಬ್ಬರಗಳ ಹಾಕಿ ಎಲ್ಲ ಪದಾರ್ಥಗಳನ್ನು ಹಾಳು ಮಾಡಿದ್ದಾರೆ. ನಾವು ಸಾವಯವ ಕೃಷಿ ಮಾಡಿಕೊಂಡು ಒಳ್ಳೆ ಬೆಳೆ ಬೆಳ್ಕೊಂಡು ನಾವು ಇಟ್ಕೋಬೋದು, ದೋಸದನ್ನು ಮಾರಲೂಬೋದು. ನಮಗೆ ಬೇಕಾಗಿರುವಂಥ ಒಳ್ಳೆ ಹಣ್ಣು ಗಿಡಗಳೆಲ್ಲ ಹಾಕೊಂಡು ನಾವಿಲ್ಲಿ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಸ್ನೇಹಿತರೆ, ಆಯಿತಾ. ನಾವು ಹಲಸು ನಮಗೆ ಬೇಕಾಗಿರುವಂತಹ ನೇರಳೆ, ಹಲಸು ಒಳ್ಳೊಳ್ಳೆ ಗಿಡಗಳನ್ನ ಹಾಕೊಂಡ್ರೆ ನಮ್ಮ ಕಡೆಯಿಂದ ಪ್ರಕೃತಿಗೂ ಸ್ವಲ್ಪ ಅನುಕೂಲ ಆದಂಗೆ. ನಾವು ತೆಂಗು, ಅಡಿಕೆ, ಹಲಸು, ಮಾವು ಇದನ್ನು ಒಂದಷ್ಟು ಗಿಡಗಳನ್ನ ಹಾಕ್ಕೊಂಡು ಯಾವುದೇ ಗಿಡ ಹಾಕಿದ್ರು ನಾವು ಪ್ರಕೃತಿಗೆ ಲೆವೆಲ್ ಕೊಟ್ಟಂಗೆ, ಆಯಿತಾ.
ಭತ್ತ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಕಾಣ್ತಾ ಇದೆ. ನಿಮಗೆ ಪ್ರತಿಯೊಂದು ಕೂಡ ಅಷ್ಟೇ ನೀಟ್ನೆಸ್ ಆಗಿದೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಮ್ಮ ಹತ್ರಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇಷ್ಟು ಜನ ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಇಷ್ಟು ಕ್ಲೀನ್ನೆಸ್ ಲ್ಯಾಂಡ್ಗಳು ಸಿಗೋಲ್ಲ, ವಿಲೇಜ್ಗೆ ಅಟ್ಯಾಚ್ಮೆಂಟ್ ಲ್ಯಾಂಡ್ಗಳು ಸಿಗೋಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.